ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ನಮ್ಮ ಚಾನೆಲ್ ಬರ್ತಾ ಇದ್ರೆ ಅಥವಾ ಹಲವಾರು ಬಾರಿ ಬಂದಿದ್ದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಆದಂತಹ ವಿಚಾರ, ಮಕರ ರಾಶಿಯವರ 2025ನೇ ಇಸ್ವಿ ಹೊಸ ವರ್ಷದ ಮೊದಲ ತಿಂಗಳು ಜನವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋ. ಬಹಳ ಲಾಂಗ್ ಟೈಟಲ್ ಆಯಿತು ಅನ್ಸುತ್ತೆ, ಬಟ್ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಪ್ರತಿ ತಿಂಗಳು ಪ್ರತಿ ರಾಶಿಯವರೆಗೂ ಶುಭವೂ ಇರುತ್ತೆ, ಎಚ್ಚರಿಕೆಗಳು ಇರುತ್ತೆ. ಸೊ ಅದನ್ನ ಸಪ್ರೇಟ್ ಆಗಿ ಎರಡು ಬೇರೆ ಬೇರೆ ವಿಡಿಯೋ ಮಾಡ್ತೀನಿ ನಾನು ಅಷ್ಟೇ. ಸೊ ಅದರಿಂದ ಏನೇನು ಒಳ್ಳೇದಾಗಲಿದೆ ಒಂದು 5 ಪಾಯಿಂಟ್ ಹೇಳ್ತೀನಿ. ಯಾವ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಅದೊಂದು 5 ಪಾಯಿಂಟ್ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ ನಾನು. ಆಯ್ತಲ್ವಾ? ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋದು ಇಂಪಾರ್ಟೆಂಟು. ನನ್ನನ್ನು ನೇರವಾಗಿ ಭೇಟಿ ಮಾಡಬೇಕು ಅಥವಾ ಫೋನಲ್ಲೇ ಕನ್ಸಲ್ಟೇಷನ್ ತಗೋಬೇಕು ಅಂತಂದ್ರೂ ಸಹ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ವಿವರಗಳನ್ನು, ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ವಾಟ್ಸಪ್ ಮಾಡ್ಕೊಂಡು ಕನ್ಸಲ್ಟೇಷನ್ ತೊಗೊಬೋದು. ನಾವು ದೊಡ್ಡ ನಿರ್ಧಾರಗಳು ತೆಗೆದುಕೊಳ್ಳೋ ಮುಂಚೆ ಒಮ್ಮೆ ಕನ್ಸಲ್ಟೇಷನ್ ತಗೊಳ್ಳೋದು ಒಳ್ಳೆಯದು ನನ್ನ ಪ್ರಕಾರ. ಯಾಕಂದರೆ ಹೊಸ ವರ್ಷದ ಆರಂಭ ಬೇರೆ, ಇಡೀ ವರ್ಷ ಹೆಂಗಿರುತ್ತೆ ನಿಮ್ಮ ಜಾತಕ ಪ್ರಕಾರ ಅಂತ ತಿಳ್ಕೊಳ್ಳೋದು ಕೂಡ ಆ ಥರ. ಓಕೆ, ಒಳ್ಳೇದಾಗಲಿ. ಬನ್ನಿ, ಮೊದಲನೇದಾಗಿ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಳೋಕ್ಕಿಂತ ಮುಂಚೆ ಜನವರಿ ತಿಂಗಳ ಗ್ರಹಸ್ಥಿತಿ ನೋಡ್ಕೊಂಬರೋಣ. ಜನವರಿ 14ಕ್ಕೆ ಮಕರ ಸಂಕ್ರಾಂತಿ, ಜನವರಿ 21ನೇ ತಾರೀಕು ಮಿಥುನ ರಾಶಿಗೆ ಕುಜಗ್ರಹ. ಮಕರ ಸಂಕ್ರಾಂತಿ ಅಂದ್ರೆ ಧನುರ್ರಾಶಿಯಿಂದ ರವಿ ಗ್ರಹ ಮಕರ ರಾಶಿಗೆ ಹೋಗುವಂಥ ದಿವಸ. ಅದು ಜನವರಿ 14. ಜನವರಿ 21ಕ್ಕೆ ಮಿಥುನ ರಾಶಿಗೆ ಕುಜಗ್ರಹ ಸಂಚಾರ. ಕರ್ಕದಿಂದ ಕುಜಕ್ಕೆ ಉಲ್ಟಾ ಹೋಗ್ತಾನೆ ಯಾರು ಕುಜಗ್ರಹ, ವಕ್ರಿ. ಜನವರಿ 24ನೇ ತಾರೀಕು ಮಕರ ರಾಶಿಗೆ ಬುಧ, ಧನುರಾಶಿಯಿಂದ ಮಕರ ರಾಶಿಗೆ. ಜನವರಿ 28ನೇ ತಾರೀಕು ಮೀನ ರಾಶಿಗೆ ಶುಕ್ರಗ್ರಹ ಪರಮೋಚ್ಚ ಸ್ಥಿತಿಗೆ ಹೋಗ್ತಾನೆ. ಬಟ್ 28ನೇ ತಾರೀಕು ಅಂದ್ರೆ ಎಲ್ಲಿ ಮುಗಿದೋಗಿರುತ್ತೆ, ತಿಂಗಳೇ ಮುಗಿದೋಗಿರುತ್ತೆ. ವೀಕ್ಷಕರೇ, ಜನವರಿ ತಿಂಗಳ ಗ್ರಹ ಸ್ಥಿತಿ ಹೀಗಿರುವಾಗ ಏನೇನು ಒಳ್ಳೆಯದಾಗಲಿದೆ ನೋಡೋಣ. ಮೊದಲನೆಯ ಶುಭ ವಿಚಾರ, ಮಕರ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಜನವರಿ 14ರ ನಂತರ ಸ್ವಲ್ಪ ಹಾಗೂ 21ರ ನಂತರ ಇನ್ನೂ ಒಂದು ಸ್ವಲ್ಪ, ಹೀಗೆ ನಿಧಾನವಾಗಿ ಜನವರಿ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸುತ್ತಾ ಹೋಗುತ್ತೆ. ಏನು ಮಕರ ರಾಶಿಯವರ ಆರೋಗ್ಯ ಹಾಳಾಗೋಗಿತ್ತು ಕಳೆದ 1-2 ತಿಂಗಳಿಂದ ಈಚೆಗೆ, ಅದು ನಿಧಾನಕ್ಕೆ ಸರಿ ಹೋಗ್ತಾ ಬರುತ್ತೆ. ಬಟ್ ಜನವರಿ 14ರ ನಂತರ, ಮಕರ ಸಂಕ್ರಾಂತಿ ನಂತರ ಸ್ವಲ್ಪ ಸರಿ ಹೋಗುತ್ತೆ ಆರೋಗ್ಯ. 21ನೇ ತಾರೀಕು ನಂತರ ಇನ್ನೊಂದು ಸ್ವಲ್ಪ ಸುಧಾರಿಸುತ್ತೆ ಆರೋಗ್ಯ. ಹಿಂಗೆ ಆರೋಗ್ಯ ಸರಿ ಹೋಗ್ತಾ ಬರುತ್ತೆ. ಸೊ ಇದು ಒಂದು ಬಹಳ ಸಂತೋಷದ ವಿಚಾರವಾಗಿರುತ್ತೆ. ಇನ್ನು ಔಷಧೋಪಚಾರಗಳಿಂದ ಅದಕ್ಕೆ ಬೇಕಾಗಿರುವಂತಹ ಒಂದು ಹಣಕಾಸಿನ ವ್ಯವಸ್ಥೆ ಸಹ ನಿಧಾನವಾಗಿ ಆಗ್ಬಿಡುತ್ತೆ. ಬಹಳಷ್ಟು ಜನಕ್ಕೆ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಹುಷಾರಿಲ್ಲ, 1-2-3 ತಿಂಗಳಿಂದ ಕೆಲಸಕ್ಕೆ ಹೋಗೋಕ್ಕಾಗಿಲ್ಲ, ಇನ್ಕಮ್ಸ್ ಇಲ್ಲ, ದುಡ್ಡಿಲ್ಲ, ಕಷ್ಟ ಆಗುತ್ತೆ. ನನಗೆ ಟ್ರೀಟ್ಮೆಂಟ್ ತೊಗೊಬೇಕು, ಹೆಂಗೆ ನಾನು ಟ್ರೀಟ್ಮೆಂಟ್ ತೊಗೊಳ್ಳೋದು? ಏನು ಯೋಚನೆ ಮಾಡಬೇಡಿ ನೀವು ಮಕರ ರಾಶಿಯವರಿಗೆ. ಔಷಧೋಪಚಾರಗಳಿಗೆ ಬೇಕಾಗುವಂತಹ ಹಣಕಾಸಿನ ವ್ಯವಸ್ಥೆ ಸಹ ಖಂಡಿತವಾಗಿ ನಿಧಾನಕ್ಕೆ ಆಗ್ಬಿಡುತ್ತೆ. ಯಾರೊಬ್ಬರು ಕೊಡ್ತಾರೆ, ಏನೋ ಒಂದು ಆಗುತ್ತೆ, ಒಟ್ಟು ಅಡ್ಜಸ್ಟ್ ಆಗ್ಬಿಡುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆಯ್ತಾ? ದೇವತಾರಾಧನೆ ಮಾಡ್ಕೊಳ್ಳಿ, ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ, ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಎರಡನೇ ಶುಭ ವಿಚಾರ, ಮಕರ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಒಂಥರ ಈ ನಮ್ಮ ಫಿಲಮ್ ಒಂದಿದೆಯಲ್ಲ, ಏನು ತುತ್ತ ಮುತ್ತ ಅಂತ ಫಿಲ್ಮ್ ಇದೆಯಲ್ಲ ನಮ್ಮ ರಮೇಶ್ ಅರವಿಂದ್ ಅವ್ರದ್ದು, ಅದೇ ಥರದ ಒಂದು ಸಮಸ್ಯೆಯಲ್ಲಿರ್ತಕ್ಕಂಥವರಿಗೆ ಆ ಥರದ ಸಮಸ್ಯೆಗಳೇನಾದ್ರು ಇದೆ ನಿಮಗೆ ಅಂತ ಆದರೆ ಅದು ಸುಧಾರಿಸುವ ಲಕ್ಷಣಗಳು 21ನೇ ತಾರೀಕು ನಂತರ ಜಾಸ್ತಿ ಇದೆ. 21ನೇ ತಾರೀಕು ನಂತರ ಈ ಥರ ಏನಾದ್ರು ಮನೆಯಲ್ಲಿ, ಈಗ ನೀವು ಮಕರ ರಾಶಿಯ ಪುರುಷರು ಮನೆಯಲ್ಲಿ ತಾಯಿ ಹಾಗೂ ಹೆಂಡತಿಯ ಮಧ್ಯದಲ್ಲಿ ನೀವು ತುತ್ತ ಮುತ್ತ ಥರ ನೀವು ಫುಲ್ ಇದಾಗ್ಬಿಟ್ಟಿದ್ದೀರಾ, ಕಷ್ಟದಲ್ಲಿ ಹಿಂಗ ತಿರುಗಕ್ಕಾಗದೆ ಒದ್ದಾಡ್ತಾ ಇದ್ದೀರಾ ಅಂದರೆ 21ನೇ ತಾರೀಕು ನಂತರ ಅದು ಸರಿ ಹೋಗುತ್ತೆ. ಇನ್ನು ಅದಲ್ಲದೇನೆ ಈಗ ಜಗಳ ಮನಸ್ತಾಪಗಳು, ಅಮ್ಮನ ಹತ್ರ ಏನೋ ಜಗಳ ಮನಸ್ತಾಪ ಮಾಡ್ಕೊಂಡಿದ್ದೀರಾ ನಿಮ್ಮ ಅಮ್ಮನ ಜೊತೆಗೆ, ನಿಮ್ಮ ತಾಯಿ ಹೇಳಿದ್ದು ನಿಮ್ಗೆ ಆಗ್ತಾ ಇಲ್ಲ, ಅಥವಾ ನೀವು ಹೇಳಿದ್ದು ನಿಮ್ಮ ತಾಯಿಗೆ ಇಷ್ಟ ಆಗ್ತಾ ಇಲ್ಲ ಅಂತಲೋ, ಅಥವಾ ನಿಮ್ಮ ತಾಯಿಗೆ ಹುಷಾರಿಲ್ಲ, ಅವ್ರಿಗೆ ಏನೋ ಸ್ವಲ್ಪ ಹುಷಾರಿಲ್ಲ, ಅವ್ರಿಗೊಂದು ಸ್ವಲ್ಪ ಹುಷಾರಾಗಬೇಕು, ಏನು ಟ್ರೀಟ್ಮೆಂಟ್ ಅಥವಾ ಏನೋ ಮಾಡಿಸಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ಸೋಣ, ಬಟ್ ಎಷ್ಟನೇ ತಾರೀಕು ನಂತರ ಅವ್ರಿಗೆ ಹುಷಾರಾಗುತ್ತೆ ಅಂತ ಕೇಳೋದಾದ್ರೆ 20ನೇ ತಾರೀಕು ನಂತರ ನಿಮ್ಮ ತಾಯಿಯವ್ರಿಗೆ ಹುಷಾರಾಗುತ್ತೆ. ಅಥವಾ ನಿಮ್ಮ ಬಾಳ ಸಂಗಾತಿ, ನೀವು ಏನೋ ಮಕರ ರಾಶಿಯ ಸ್ತ್ರೀಯರಿದ್ರೆ ನಿಮ್ಮ ಯಜಮಾನರು, ಪುರುಷರಿದ್ರೆ ನಿಮ್ಮ ಹೆಂಡತಿ, ಆಯ್ತಾ? ಸೊ ಅವ್ರಿಗೇನೋ ಸ್ವಲ್ಪ ಹುಷಾರಿಲ್ಲ, ತುಂಬ ಸಮಸ್ಯೆ ಆಗ್ಬಿಟ್ಟಿದೆ, ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ, ಆದರೂ ಸಹ ಹುಷಾರಾಗ್ತಾ ಇಲ್ಲ, ಯಾವಾಗ ಹುಷಾರಾಗ್ತಾರೆ ಅವರು?
25ನೇ ತಾರೀಕು ನಂತರ ಹುಷಾರಾಗ್ತಾರೆ. ಸೊ ಜಗಳ ಮನಸ್ತಾಪಗಳಿದ್ರೂ ಪರಿಹಾರ ಆಗುತ್ತೆ, ಇಲ್ಲ ಆರೋಗ್ಯ ಬಾಧೆ ಇದ್ರೂ ಪರಿಹಾರ ಆಗುತ್ತೆ ನಿಮ್ಮ ಬಾಳ ಸಂಗಾತಿ ಹಾಗೂ ನಿಮ್ಮ ತಾಯಿಯವರಿಗೆ, ಆಯ್ತಾ. ಬಟ್ 21ನೇ ತಾರೀಕು ದಾಟಬೇಕು, ಅದರ ನಂತರನೇ ಆಗುವಂಥದ್ದು, ಆಯ್ತಲ್ವಾ. ಒಂದು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ನೀವು. ಒಳ್ಳೇದಾಗಲಿ. ದೇವತಾರಾಧನೆಗಳು ನೋಡಿ, ಈ ವಿಡಿಯೋ ಎಂಡಲ್ಲಿ ನಾನು ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರವನ್ನು ಕೊಡ್ತೇನೆ. ಅದನ್ನು ಡೈಲಿ 108 ಸಲ ಜಪ, ನೀವು ಕೂತು ಬೆಳಗ್ಗೆ ಸ್ನಾನ ಆದ ತಕ್ಷಣ ಆ ಮಂತ್ರವನ್ನು 108 ಸಲ ಜಪ ಮಾಡಿಬಿಟ್ರೆ ನಿಮಗೆ ಎಷ್ಟು ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ ಗೊತ್ತಾ. ಇಲ್ಲ ಅದನ್ನು ಜಪ ಮಾಡೋಕ್ಕಾಗಲ್ವಾ ಅಂದರೆ, ನಾಲ್ಗೆ ಹೊರಡಲ್ಲ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದರೆ ಕೇಳಿಸ್ಕೊಳ್ಳಿ. ಈ ವಿಡಿಯೋ ಎಂಡಲ್ಲಿ ನಾನು ಹೇಳುವ ಮಂತ್ರವನ್ನು ಪ್ರತಿದಿನ ಒಂದು 28 ಬಾರಿ ಕೇಳಿಸ್ಕೊಳ್ಳಿ. ಅದನ್ನು ಅಷ್ಟು ಮಾಡ್ಕೊಂಡ್ರು ಕೂಡ ಆಯ್ತು, ನಿಮಗೇನು ₹1 ಖರ್ಚಿಲ್ಲ. ಇಲ್ಲ ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥದ್ದು ಬೇಕು ಅಂದರೆ ಅದೇ ಮಂತ್ರದಿಂದ ನಾವು ಹೋಮವನ್ನು ಮಾಡಿ ವಿಶೇಷವಾದಂತಹ ಪ್ರಸಾದವನ್ನೇ ಸಹ ಕೊಡ್ತಾ ಇದ್ದೇವೆ ನಿಮಗೆಲ್ಲ ಧಾರಣೆ ಮಾಡಿಕೊಡೋಕ್ಕೆ. ವೈಢೂರ್ಯ ರತ್ನ ಕ್ಯಾಟ್ಸೈ ಉಂಗ್ರನೇ ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಸಹ. ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಎಲ್ಲ ತಿಳಿಸಿದ್ದೇನೆ. ಸೊ ಯಾರಿಗೆ ಯಾವ್ದು ಅನುಕೂಲ ಆಗುತ್ತೋ ಅವರು ಆ ಒಂದು ಪರಿಹಾರವನ್ನು ಮಾಡಿಕೊಡಿ, ಆಯ್ತಲ್ವಾ. ಖಂಡಿತವಾಗಿ ಒಟ್ಟು ನಿಮ್ಗೆ ಒಳ್ಳೆದಾದ್ರೆ ಸಾಕು. ಓಕೆ, ನೆಕ್ಸ್ಟ್ 3ನೇ ಶುಭ ವಿಚಾರ. ಮಕರ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಮಕರ ರಾಶಿಯ ನಿರುದ್ಯೋಗಿ ಆಗಿದ್ರೆ, ಕೆಲಸ ಹುಡುಕ್ತಾ ಇದ್ದೀರಾ, ಕೆಲಸ ಬೇಕು ನಿಮಗೆ ಅಂತ ಆದ್ರೆ ಮಕರ ಸಂಕ್ರಾಂತಿ ದಾಟಬೇಕು. ಮಕರ ಸಂಕ್ರಾಂತಿ ನಂತರ ಮಕರ ರಾಶಿಯ ನಿರುದ್ಯೋಗಿಗಳಿಗೆ ಉದ್ಯೋಗ ಖಂಡಿತವಾಗಿ ಸಿಗುತ್ತೆ. ಆದರೆ ನೀವು ನಿರುದ್ಯೋಗಿ ಎಲ್ಲ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀರಾ, ಸ್ಯಾಲ್ರಿ ಹೈಕ್ಗೋಸ್ಕರ ಪ್ರಯತ್ನ ಮಾಡಬೇಕು ಅಂದರೆ ನೀವು ಮಕರ ರಾಶಿ ಮಕರ ಸಂಕ್ರಾಂತಿ ಆಗೋ ತನಕ ಕಾಯೋ ಕೆಲಸ ಇಲ್ಲ. ಇಡೀ ತಿಂಗಳು ಯಾವಾಗ ಬೇಕಾದ್ರೂ ನೀವು ಸ್ಯಾಲ್ರಿ ಹೈಕಿಗೆ ಪ್ರಯತ್ನ ಮಾಡ್ಬೋದು. ಶುಕ್ರ ಬಲ ಇರುತ್ತೆ ನಿಮಗೆ, ಖಂಡಿತವಾಗಿ ಕೆಲಸ ಸ್ಯಾಲ್ರಿ ಹೈಕ್ ಆಗುತ್ತೆ. ನೀವು ಮಕರ ರಾಶಿಯವರಾಗಿದ್ದು ಜಾಬ್ ಇಲ್ಲ, ಜಾಬ್ ಬೇಕಾ ಮಕರ ಸಂಕ್ರಾಂತಿ ನಂತರ, ಇಲ್ಲ ಜಾಬ್ ಇದೆ ಸ್ಯಾಲ್ರಿ ಹೈಕ್ ಬೇಕಾ, ಇಡೀ ಜನವರಿ ತಿಂಗಳಲ್ಲಿ 1ನೇ ತಾರೀಕಿಂದ 31ನೇ ತಾರೀಕಿನ ತನಕ ಯಾವಾಗ ಬೇಕಾದ್ರೂ ಜಾಬ್ ಸ್ಯಾಲ್ರಿ ಹೈಕ್ ಪ್ರಯತ್ನ ಮಾಡಿ, ನಿಮಗೆ ಸಿಗೋ ಸಾಧ್ಯತೆ ಜಾಸ್ತಿ ಇದೆ. ಸ್ವಲ್ಪ ಏನಾಗ್ಬಿಡುತ್ತೆ, ನಿಮಗೆ 9ನೇ ಮನೆಯಲ್ಲಿರುವಂಥ ಕೇತು ಸ್ವಲ್ಪ ಕಿರಿಕಿರಿ ಕೊಡಬಹುದು. ಡಿಸೆಂಬರ್ 30ನೇ ತಾರೀಕು ಕೇತು ಜಯಂತಿ. ಕೇತು ಜಯಂತಿ ದಿವಸ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಕೇತು ಶಾಂತಿ 1008 ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ ಹೋಮವನ್ನು ಮಾಡಿ ಕೇತುವಿನ ರತ್ನವಾದಂತಹ ಈ ಒರಿಜಿನಲ್ ಕ್ಯಾಟ್ಸೈ ನಮ್ಮ ವೈಢೂರ್ಯ ರತ್ನವನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಮಕರ ರಾಶಿಯಲ್ಲ ಧಾರಣೆ ಮಾಡ್ಕೊಳ್ಬಹುದು, ಗೊತ್ತಾಯ್ತಲ್ವಾ. ಸೊ ಈ ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ಅದ್ರ ವಿಚಾರಗಳು ತಿಳಿಸ್ತಾನೆ. ಇಲ್ಲ ಗಣಪತಿ ಅಷ್ಟೋತ್ತರವನ್ನು ಪ್ರತಿ ದಿವಸ ಪಠನೆ ಮಾಡಿಕೊಂಡ್ರು ಸಹ ಆಗುತ್ತೆ. ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಅದನ್ನೇ ಮಾಡಿ, ಯಾವುದೇ ಒತ್ತಾಯ ಇಲ್ಲ. ಒಳ್ಳೆಯದಾಗಲಿ. 4ನೇ ಶುಭ ವಿಚಾರ. ಮಕರ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮಕರ ಸಂಕ್ರಾಂತಿಯ ನಂತರ ಅಂದ್ರೆ ಜನವರಿ 14ನೇ ತಾರೀಕಿನ ನಂತರ ಸರ್ಕಾರದ ಕೆಲಸ ಕಾರ್ಯಗಳು ನಿಮ್ದು ತುಂಬಾ ಬೇಗ ಆಗ್ಬಿಡುತ್ತೆ. ಅಂದ್ರೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ನಾನು ಹೇಳ್ತಾ ಇರೋದು. ನೀವು ಏನೇ ಆಗಲಿ ಗೌರ್ಮೆಂಟ್ ಇಂದ ಸ್ವಲ್ಪ ಕೆಲಸಗಳಾಗಬೇಕು. ಸರ್ಕಾರಿ ಕಚೇರಿಗಳಿಗೆ ಹೋಗಿ ಒಂದಿಷ್ಟು ಕಾಗದ ಪತ್ರಗಳು, ಮತ್ತೊಂದೇನೋ ಕೆಲಸಗಳು, ಮತ್ತೊಂದೇನೋ ಪರ್ಮಿಷನ್ಗಳು ಬೇಕಾಗಿರುತ್ತೆ. ತುಂಬಾ ಓಡಾಡ್ತಾ ಇರ್ತೀರಾ. ಸೊ ಜನವರಿ 14ನೇ ತಾರೀಕಿನ ನಂತರ ಸರ್ಕಾರಿ ಕೆಲಸ ಕಾರ್ಯಗಳು ಬೇಗ ಆಗತ್ತೆ ನಿಮಗೆ. ಸರ್ಕಾರದಿಂದ ನಿಮಗೆ ಸಿಗಬೇಕಾದಂತಹ ಯಾವ್ದಾದ್ರು ಸೌಕರ್ಯ ಇದ್ರೆ, ನಮ್ಗೆ ಸರ್ಕಾರದಿಂದ ಇದೊಂದು ಸೌಕರ್ಯ ಸಿಗಬೇಕು, ಸರ್ಕಾರದಿಂದ ಇದೊಂದು ಸವಲತ್ತು ಸಿಗಬೇಕು, ಅಥವಾ ಸರ್ಕಾರದಿಂದ ಇದೊಂದು ದಾಖಲೆ ಸಿಗಬೇಕು, ಏನೇ ಇರಲಿ ಸರ್ಕಾರದಿಂದ ನಿಮಗೆ ಆಗಬೇಕು ಅಂತಂದ್ರೆ ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿ ದಾಟಬಿಡ್ತು ಅಂತಂದ್ರೆ ಪಟಾಪಟ್ ನಿಮ್ಮ ಕೆಲಸಗಳು ಆಗತ್ತೆ. ಅದಲ್ದೇನೆ ಈ ತೆರಿಗೆ ವಿಚಾರದಲ್ಲಿ ಏನಾದ್ರು ಸ್ವಲ್ಪ ಚಿಂತಾಕ್ರಾಂತರಾಗಿದ್ರೆ, GST, ಇನ್ಕಮ್ ಟ್ಯಾಕ್ಸ್, ಮತ್ತೊಂದು ಇನ್ನೊಂದು ಇರುತ್ತಲ್ಲ, ಸೊ ಆ ಸಂಬಂಧಿತವಾದಂತಹ ಸಮಸ್ಯೆಗಳನ್ನೇನಾದರೂ ನೀವು ಎದುರಿಸ್ತಾ ಇದ್ದೀರಾ ನೀವು ಮಕರ ರಾಶಿಯವರು ಅಂತ ಆದರೆ, ಅಲ್ಲೂ ಸಹ ನಿಮಗೆ ಮಕರ ಸಂಕ್ರಮಣದ ನಂತರ ತುಂಬಾ ಅನುಕೂಲಗಳು ಇದೆ. ಖಂಡಿತವಾಗಿ ಆಗತ್ತೆ, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಖಂಡಿತವಾಗಿ ಒಳ್ಳೇದಾಗತ್ತೆ. ಓಕೆ, ಇಲ್ಲಿ ನಾನು ಅದನ್ನೇ ಮತ್ತೆ ಪುನಃ ನಿಮಗೆ ಹೇಳ್ತೇನೆ. ಈ ಸರ್ಕಾರದ ವಿಚಾರಗಳು ಇತ್ಯಾದಿಗಳು ಬಂದಾಗ ಸ್ವಲ್ಪ ನೀವು ಈ ಕೇತುವಿನ ಆರಾಧನೆ, ಸಹಸ್ರಕೇತು ಶಾಂತಿ ಹೋಮ, ಅಥವಾ ನಾನು ಹೇಳಿದೆ ನಿಮಗೆ ಒಂದು ಮಂತ್ರವನ್ನು ಹೇಳ್ತೇನೆ ಅಂತಂದ್ರೆ ಈ ವಿಡಿಯೋ ಎಂಡಲ್ಲಿ, ಅದು ಬಂದು ಪಂಚಮುಖಿ ಆಂಜನೇಯ, ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಮಂತ್ರ. ಅದನ್ನು ಡೈಲಿ ನೀವು ಕೇಳಿಸ್ಕೊಂಡ್ರೆ ಸಾಕು, ಒಂದು 28 ಬಾರಿ. ಅದೇ ಮಂತ್ರದಿಂದ ನಾವು ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದೇ ಮಂತ್ರದಲ್ಲಿ ಹೋಮ ಮಾಡಿದ್ರೂ ಕೂಡ ಇದು ಎನರ್ಜೈಸ್ ಆಗುತ್ತೆ, ಈ ಉಂಗುರ ಎನರ್ಜೈಸ್ ಆಗುತ್ತೆ. ಸೊ ಅದರಿಂದ ಅಭಿಮಂತ್ರಣೆ ಮಾಡಿ ಕೊಡ್ತೇವೆ. ಪಂಚಮುಖಿ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಯ ಹವನ, ಅದು ನಿಮಗೆ ಹೆಲ್ಪ್ ಮಾಡುತ್ತೆ. ಸಹಸ್ರಕೇತು ಶಾಂತಿನೂ ಹೆಲ್ಪ್ ಮಾಡುತ್ತೆ. ಆರೋಗ್ಯ ಬಾಧೆ ತುಂಬ ಜಾಸ್ತಿ ಇದ್ರೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹವನ ಅಂತ ಒಂದು ವಿಶೇಷವಾದಂಥ ಹೋಮವನ್ನು ಮಾಡ್ತಾ ಇದ್ದೇವೆ. ಷಟ್ ಪ್ರಣವ ಮಹಾಮೃತ್ಯುಂಜಯ ಅಂದರೆ ಪವರ್ಫುಲ್. ಅದು ಎಂಥ ಆರೋಗ್ಯ ಬಾಧೆ ಇರಲಿ ಏನೇ ಇರಲಿ ಪರಿಹಾರ ಮಾಡುತ್ತದು.
ಸೊ ಅದರಿಂದ ಅಂತಹ ಒಂದು ಅದ್ಭುತವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ವೈಢೂರ್ಯ ರತ್ನ ಕ್ಯಾಟ್ಸೈ ಅದರಲ್ಲೂ ಸಹ ವಿಮಂತ್ರಣೆ ಆಗುತ್ತೆ. ಇನ್ನು ಹಲವಾರು ಹೋಮಗಳಲ್ಲಿ ವಿಮಂತ್ರಣೆ ಆಗುತ್ತೆ. ವಿಡಿಯೋ ಎಂಡರ್ ಹೇಳ್ತೇನೆ ನಿಮಗೆ, ದಯವಿಟ್ಟು ಕೇಳಿಸ್ಕೊಳ್ಳಿಲ್ಲ. ಆದಿತ್ಯ ಹೃದಯ ಸ್ತೋತ್ರವನ್ನಾದರೂ ಪಠನೆ ಮಾಡಿಕೊಡಿ ಪ್ರತಿದಿನ, ಖಂಡಿತವಾಗಿ ಅನುಕೂಲವಾಗಿ ಮಕರ ರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ. ನೆಕ್ಸ್ಟ್ 5ನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಮಕರ ರಾಶಿಯವರಾಗಿದ್ದು ಪಿತ್ರಾರ್ಜಿತ ಆಸ್ತಿಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಲ್ಲಿ 21ನೇ ತಾರೀಕು ನಂತರ ನೀವು ಪ್ರಯತ್ನ ಮಾಡಿದ್ರೆ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳು ತುಂಬಾ ನೀಟಾಗಿ ಕ್ಲೀನ್ ಆಗಿ ಆಗುತ್ತೆ. ನಿಮಗೆ ವಿವಾಹಿತ ಮಕರ ರಾಶಿಯ ಸ್ತ್ರೀಯರಿಗೂ ತವರು ಮನೆಯಿಂದ ಏನಾದರೂ ಸ್ವಲ್ಪ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಯಾರು ಸ್ವಲ್ಪ ಅನುಕೂಲ ಆಗಲಿ ಕೊಡ್ಲಿ ನಮ್ಗೇನಾದ್ರು ಅಂತ ಅನ್ನೋದಿದ್ರೆ 21ರ ನಂತರ ನೀವು ಕೇಳಿ. ಅದಕ್ಕಿಂತ ಮುಂಚೆನೆ ಕೇಳಿದ್ರೆ ಏನೋ ಒಂದು ಮೂಗ್ ತುದಿಗೆ ಒಂದು ತುಪ್ಪ ಸಾವಿರ ಕಳಿಸ್ಬಿಡ್ತಾರೆ, ನಿಮಗೆ ಏನೋ ಒಂಚೂರು ದುಡ್ಡು ಕೊಟ್ಟು ಕಳಿಸ್ಬಿಡ್ತಾರೆ, ಏನೂ ಸಿಗಲ್ಲ ನಿಮಗೆ. 21ನೇ ತಾರೀಕು ನಂತರ ನೀವು ಪ್ರಯತ್ನ ಮಾಡಿದ್ರೆ ನೀವು ಬುದ್ಧಿವಂತರಾಗ್ತೀರಿ, ಭೂಮಿಯೇ ಸಿಗುತ್ತೆ ನಿಮಗೆ ಪಿತ್ರಾರ್ಜಿತ ಆಸ್ತಿ. ಆದ್ದರಿಂದ ನೋಡಿ, ಯೋಚನೆ ಮಾಡ್ಕೊಳ್ಳಿ, ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ನಿಮ್ಮ ಅಧಿಕಾರಕ್ಕೆ ತಕ್ಕಂತೆ ಸಿಗಲಿ. ಬಟ್ ನೀವು ಪಿತ್ರಾರ್ಜಿತ ಆಸ್ತಿಗೆ ಯಾರೇ ಆಗಲಿ, ಪುರುಷರೇ ಆಗಲಿ ಸ್ತ್ರೀಯರೇ ಆಗಲಿ ಪ್ರಯತ್ನ ಮಾಡ್ತೀರಾ 21ರ ನಂತರ ಮಾಡಿ. ಅಷ್ಟು ಒಳಗಡೆ ಮಾಡಿದ್ರೆ ಯಶಸ್ವಿ ಆಗೋದಿಲ್ಲ. ಅಷ್ಟೇ ಅಲ್ಲ, ನೀವು ಮಕರ ರಾಶಿಯ ಬಿಸ್ನೆಸ್ ಮಾಡೋರು ಬೇಕಾದ್ರೂ ಆಗಿರಲಿ, ವ್ಯಾಪಾರಿಗಳು ಮಕರ ರಾಶಿಯ ಬಿಸ್ನೆಸ್ ವ್ಯಾಪಾರ ಮಾಡ್ತಕ್ಕಂಥವ್ರಾದರೆ 21ರ ನಂತರ ನಿಮಗೆ ಒಳ್ಳೆ ಲಾಭ ಆಗುತ್ತೆ. 21ರ ಒಳಗೆ ನಿಮಗೆ ಏನು ಲಾಭ, ಬರೀ ನಷ್ಟನೇ. ಅಥವಾ ಎಲ್ಲರೂ ಬಿಸ್ನೆಸ್ ಮಾಡ್ತಾರೆ, ತಗೊಂಡು ಹೋಗ್ತಾರೆ, ಸಾಲ ಬರ್ಸ್ಬಿಟ್ಟು ಹೋಗ್ತಾರೆ, ಆಮೇಲೆ ಕೊಡ್ತೀವಿ ಅಂತೇಳಿ. ಅದು ಇನ್ನು ಕಾಯ್ತಾ ಕೂತ್ಕೋಬೇಕಂತ. 21ರ ನಂತರ ಆದರೆ ಕ್ಯಾಶ್ ಆ್ಯಂಡ್ ಕ್ಯಾರಿ ಅನ್ನೋ ಥರ ನಿಮ್ಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ, ಒಳ್ಳೆ ಲಾಭ ಆಗುತ್ತೆ, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. 21 ಬಹಳ ಇಂಪಾರ್ಟೆಂಟ್ ತಾರೀಕು ಆಗುತ್ತೆ. ಹೀಗೆ 5 ಶುಭ ವಿಚಾರಗಳು 5ಕ್ಕೆ ಮುಗಿಯುತ್ತೆ ಅಂತಲ್ಲ, ಇನ್ನು ಹಲವಾರು ಶುಭ ವಿಚಾರಗಳಿರುತ್ತೆ, ಖಂಡಿತವಾಗಿ ಆಗುತ್ತೆ. ನಾನು ನೋಡದೇ ಇದ್ದಿರಬಹುದು, ನನಗೆ ಗೊತ್ತಾಗದೇ ಇದ್ದಿರಬಹುದು, ಬಟ್ ಭಗವಂತ ಖಂಡಿತವಾಗಿ ನಿಮ್ಗೆ ಅನುಕೂಲ ಮಾಡಿಕೊಡ್ಲಿ. ಇಡೀ ಜನವರಿ ತಿಂಗಳ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾದಂತಹ ದೇವತಾರಾಧನೆಯನ್ನ ಡಿಸೆಂಬರ್ 30ನೇ ತಾರೀಕು ಅಮಾವಾಸ್ಯೆ ಸೋಮವಾರ ದಿವಸ ಮಾಡ್ತಾ ಇದ್ದೀವಿ. ಆ ವಿಶೇಷವಾದ ಪರಿಹಾರ ಏನಪ್ಪಾ ಅಂತಂದ್ರೆ, ಡಿಸೆಂಬರ್ 30ನೇ ತಾರೀಕು ಮಾರ್ಗಶೀರ್ಷ ಅಮಾವಾಸ್ಯೆ ಕೇತು ಜಯಂತಿ ಇದೆ. ಅವತ್ತು ಕೇತು ನಿಮಗೆ ಎಲ್ಲ ರೀತಿಯಲ್ಲೂ ವಿಘ್ನಗಳನ್ನ ಉಂಟು ಮಾಡುವವನೇ, ಆಬ್ಸ್ಟ್ಯಾಕಲ್ಸ್ ಅಂತಾರೆ ಇಂಗ್ಲೀಷಲ್ಲಿ. ಎಲ್ಲದಕ್ಕೂ ವಿಘ್ನ ಆಗ್ತಾ ಇದೆ ಅಂತಾರೆ. ಕೇತು ಆರಾಧನೆ ಮಾಡಿದ್ರೆ ವಿಘ್ನ ನಿವಾರಣೆ ಆಗುತ್ತೆ. ಮಹಾಗಣಪತಿಯ ಅಭಿಮಾನಿ ದೇವರು ಕೇತುವಿಗೆ. ಹಾಗೂ ಕೇತು ಜಯಂತಿ ಅವತ್ತಿರೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಪ್ರೇತ ಬಾಧೆಗಳಿದ್ರೂ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಆಮೇಲೆ ಕೆಲಸಗಳ ಕೈ ಆಗ್ತಾ ಇದ್ದಾರೆ, ವಿಘ್ನಗಳಾಗ್ತದೆ, ತುಂಬ ವಿಘ್ನ ಆಗ್ತಾ ಇದೆ, ಏನು ಮಾಡಿದ್ರು ಆ ಕೆಲಸಗಳು ಮುಗಿಸೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ಕೇತು ಆರಾಧನೆಯಿಂದ ಬೇಗ ನಿರ್ವಿಘ್ನವಾಗಿ ಆ ಕೆಲಸಗಳು ಮುಗಿಯುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇಲ್ಲ ಅಂದರೆ ಕೇತು ಆರಾಧನೆಯಿಂದ ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತೆ. ಆಮೇಲೆ ಬಹಳ ಪ್ರಮುಖವಾಗಿ ಕೇತು ನಿಮಗೆ ದೃಷ್ಟಿ ದೋಷಗಳನ್ನು ಪರಿಹಾರ ಮಾಡಿ ಕೊಡ್ತಾನೆ. ಕೇತುವಿನ ಜಾಸ್ತಿ ಆರಾಧನೆ ಮಾಡೋದ್ರಿಂದ ಜಗಳ ಮನಸ್ತಾಪಗಳಿದ್ರೆ ಅದು ತುಂಬ ನೀಟಾಗಿ ಪರಿಹಾರ ಆಗಿಬಿಡುತ್ತೆ. ಜಗಳ ಮನಸ್ತಾಪಗಳೆಲ್ಲದೂ ಸಹ ಈ ಥರ ಬಹಳಷ್ಟು ವಿಚಾರಗಳಲ್ಲಿ ಕೇತುವಿನ ಅನುಗ್ರಹ ಬಹಳ ಪ್ರಮುಖವಾಗಿರುತ್ತೆ. ಒಂದು ಅಭಿವೃದ್ಧಿ ಏಳಿಗೆ ಅನ್ನತಕ್ಕಂಥದ್ದು ನಿಂತೋಗಿದೆ ಅಂತ ಆದರೆ ಅದು ಹಲವಾರು ಕಾರಣಗಳಿಂದ ನಿಂತೋಗಿರಬಹುದು. ಅದರಲ್ಲಿ ನಿಮಗೆ ಯಾವುದೇ ರೀತಿಯಾದ ಶತ್ರುಬಾಧೆ, ದೃಷ್ಟಿದೋಷ ಇತ್ಯಾದಿಗಳಿಂದ ಏನೇ ಆಗಿದ್ರು ಕೂಡ ಕೇತು ಆರಾಧನೆಯಿಂದ ಅದು ನಿರ್ವಿಘ್ನವಾಗಿ ಮುಂದೂಡ್ಕೊಂಡು ಹೋಗ್ಬೋದು. ನೀವು ಮಾತು ಕೂಡ ನಾವು ಆಡೋಕ್ಕಾಗಲ್ಲ ಎಷ್ಟೋ ಜನಕ್ಕೆ ದೋಷ ಆದಾಗ. ಸೊ ಈ ಕೇತು ಆರಾಧನೆಯಿಂದ ಅದ್ಭುತವಾಗಿ ಮಾತಾಡಿ ಎಲ್ಲರೂ ನಿಮ್ಮತ್ತ ಸೆಳ್ಕೋಬೋದು. ತುಂಬ ಅನುಕೂಲ ಆಗುತ್ತೆ ಕೇತು ದೋಷ. ಆಮೇಲೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಕೇತು ಯಾವ ಸ್ಥಾನದಲ್ಲಿದ್ದಾನೆ ಅನ್ನುವುದನ್ನು ಸಹ ಇದು ಅವಲಂಬಿತವಾಗಿರುತ್ತದೆ. ಆ ದೋಷ ಅಂದರೆ ನಿಮ್ಮ ಜಾತಕದಲ್ಲಿದ್ದಾನೆ ಕೇತು ಅನ್ನೋದ್ರ ದೋಷವು ಪರಿಹಾರ ಮಾಡಿಕೊಡುತ್ತೆ. ಆಯ್ತಲ್ವಾ? ಸಾಧ್ಯವಾದ ಅದಕ್ಕೋಸ್ಕರ ಸಪ್ರೇಟಾಗಿ ಒಂದು ವಿಡಿಯೋನೇ ಮಾಡ್ತೀನಿ ನಾನು. ಬಟ್ ಕೇತು ಜಯಂತಿ ಇರೋದ್ರಿಂದ ಡಿಸೆಂಬರ್ 30ನೇ ತಾರೀಕು ಮಾರ್ಗಶೀರ್ಷ ಮಾಸ ಅಮಾವಾಸ್ಯೆ ಸೋಮವಾರ, ಸೋಮವತಿ ಅಂತ ಕರೀತಾರೆ. ಸೋಮವಾರ ಅಮಾವಾಸ್ಯೆ ಬಂದರೆ ಭಾಳ ಪವರ್ಫುಲ್ ಡೇ ಆಗಿರುತ್ತೆ. ಸೊ ವರ್ಷದಲ್ಲಿ 1-2 ಕಡೆ ಬರೋದು ಕಷ್ಟ. ಅದು ಅವತ್ತಿನ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ಕೇತು ಜಯಂತಿ ಪ್ರಯುಕ್ತ 1008 ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಕೇತುವಿನ ರತ್ನ ಯಾವುದು? ವೈಢೂರ್ಯ ರತ್ನ, ಕ್ಯಾಟ್ಸೈ ಅಂತ ಸಹ ಹೇಳ್ತಾರೆ. ಸೊ ಈ ಕ್ಯಾಟ್ಸೈ ಉಂಗುರವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳು ನಾವು ಕೊಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರು ಸಹ ಇದನ್ನು ಧಾರಣೆ ಮಾಡ್ಕೊಳ್ಬೋದು. ಸ್ತ್ರೀಯರಾದರೂ ಪರವಾಗಿಲ್ಲ, ಪುರುಷರಾದರೂ ಪರವಾಗಿಲ್ಲ, ಪ್ರತಿಯೊಬ್ಬರು ಸಹ ಈ ಕೇತುವಿನ ರತ್ನವನ್ನು ಧಾರಣೆ ಮಾಡ್ಕೊಳ್ಬಹುದು. ಎರಡನೇದಾಗಿ ಬರೇ ಒಂದು ಕೇತು ವೈಢೂರ್ಯ ರತ್ನವನ್ನು ಬರೇ ಸಹಸ್ರ ಕೇತು ಶಾಂತಿ ಒಂದೇ ಅಲ್ಲ, ಅದರ ಜೊತೆಗೆ ನಿಮ್ಮ ಎಲ್ಲ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ ಇದಕ್ಕೆ ನಾವು ಪ್ರತಿ ಬಾರಿ ಬೇರೆ ಬೇರೆ ಹೋಮಗಳನ್ನು ಮಾಡ್ತಾ ಇದ್ವಿ. ಈ ಬಾರಿ ಮೊಟ್ಟ ಮೊದಲನೇದಾಗಿ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ
ಶತ್ರು ನಿವಾರಕ ಪಂಚಮುಖಿ ಆಂಜನೇಯ. ನಾನೇನಿವ ಮಂತ್ರ ಕೊಡ್ತೀನಿ ಈ ವಿಡಿಯೋ ಎಂಡಲ್ಲಿ, ಡೈಲಿ ಅದನ್ನು ಜಪ ಮಾಡ್ಕೊಳ್ಳಿ, ಅದ್ಭುತವಾದ ಪವರ್ ಇರುತ್ತೆ ಅದರಲ್ಲಿ ಅಂತಂದಲ್ಲ, ಅದೇ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಹವನದಲ್ಲಿ ಈ ವೈಢೂರ್ಯ ರತ್ನ ಅಭಿಮಂತ್ರಣೆ ಆಗಿರುತ್ತೆ ಪವರ್ಫುಲ್ ಆಗಿ. ಅದರ ಜೊತೆಯಲ್ಲಿ ಆರೋಗ್ಯ ಬಾಧೆಗಳು ಇರ್ತಾವಲ್ಲ, ಸೊ ಆರೋಗ್ಯ ಬಾಧೆಗಳ ನಿವಾರಣೆಗೋಸ್ಕರವೂ ಸಹ ಷಟ್ ಪ್ರಣವ ಮಹಾಮೃತ್ಯುಂಜಯ ಹವನ ಈ ಬಾರಿ ನಮ್ಮ ಯಾಗಶಾಲೆಯಲ್ಲಿ ತುಂಬ ವಿಭಿನ್ನವಾದ ವಿಶೇಷವಾದ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಈ ಹಿಂದೆ ಮಾಡದೇ ಇರತಕ್ಕಂಥ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮದಲ್ಲಿ ಬೀಜಾಕ್ಷರಗಳ ಸಹಿತವಾಗಿ ಆ ಮಹಾಮೃತ್ಯುಂಜಯನ ಒಂದು ಆರಾಧನೆ ತುಂಬ ಪವರ್ಫುಲ್. ಅದು ಎಂಥ ಆರೋಗ್ಯ ಬಾಧೆ ಇರಲಿ ಪರಿಹಾರ ಮಾಡಿಕೊಡುತ್ತೆ, ಎಂಥ ಸಮಸ್ಯೆ ಇರಲಿ ಸಹ ಅದು ಪರಿಹಾರ ಮಾಡಿಕೊಡುವ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕೇತು ರತ್ನದಲ್ಲಿ, ವೈಢೂರ್ಯ ರತ್ನದಲ್ಲಿ ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮದ ಶಕ್ತಿ, ಈ ವೈಢೂರ್ಯ ರತ್ನದಲ್ಲಿ ಶತ್ರು ನಿವಾರಕ ಪಂಚಮುಖಿ ಆಂಜನೇಯನ ಒಂದು ಶಕ್ತಿ, ಈ ವೈಢೂರ್ಯ ರತ್ನದ ಅಧಿಪತಿಯಾದ ಕೇತುವಿನ ಸಹಸ್ರ ಕೇತು ಶಾಂತಿನ ಹೋಮದ ಒಂದು ಶಕ್ತಿ, ಅದರ ಜೊತೆಯಲ್ಲಿ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯಸುಖ ದಾಂಪತ್ಯ ಜೀವನ ಸಿಗಬೇಕು. ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ದೃಷ್ಟಿದೋಷದಾಗಿ ಮದುವೆಗಳೆಲ್ಲ ಫಿಕ್ಸ್ ಆಗ್ತಾ ಇಲ್ಲ, ಅಥವಾ ಬೇರೆ ಬೇರೆ ಯಾರೋ ಕಡ್ಡಿ ಆಡಿಸ್ತಾ ಇದ್ದಾರೆ ಮದುವೆ ಆಗದೆ ಇರೋಂಗೆ, ಈ ಕೇತುರತ್ನ ಧಾರಣೆಯಿಂದ ಆ ಸಮಸ್ಯೆಯೂ ಪರಿಹಾರ ಆಗುತ್ತೆ. ಈ ಯಾಕೆಂದ್ರೆ ಅದನ್ನು ಸ್ವಯಂವರ ಪಾರ್ವತಿ ಹೋಮದಲ್ಲಿ ಎನರ್ಜೈಸ್ ಮಾಡಿರ್ತೀವಿ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಆಗಿರ್ತದೆ ಈ ಒಂದು ರತ್ನ, ಕೇತುವಿನ ರತ್ನ. ಸೊ ಅದರಿಂದ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಸಿಂಹರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನಲ್ಲಿ ಕಾಣ್ತಾರಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಯಾವ್ದಾವ್ದು ಹೋಮ, ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಹವನ, ಸಹಸ್ರ ಕೇತು ಶಾಂತಿ ಹವನ, ಷಟ್ ಪ್ರಣವ ಮಹಾಮೃತ್ಯುಂಜಯ ಹವನ, ಸ್ವಯಂವರ ಪಾರ್ವತಿ ಹವನ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಇದರ 7 ವಿಧದ ಅದ್ಭುತವಾದ ಹೋಮಗಳ ಸೇರಿದ ಭಸ್ಮ ಹಾಗೂ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ, ಡೈಲಿ ಹಣೆಗೆ ಹಚ್ಕೊಳ್ಳೋಕ್ಕೆ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ನಿಮಗೆ ಈ ವೈಢೂರ್ಯ ರತ್ನದ ಉಂಗುರ ಧಾರಣೆ ಮಾಡ್ಕೊಳ್ಳೋಕ್ಕೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನಲ್ಲಿ ಕಾಣಿಸೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಬೇಗ. ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ.